ಸೂಪರ್. ಕದಿಮ ಸೂಪರ್. ಕದಿಮ ಫಿಲಂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸೀನ್ರಿ ಇಷ್ಟ ಆಯ್ತು, ರಿಕಾರ್ಡ್ಗಳು ಇಷ್ಟ ಆಯ್ತು, ಮತ್ತೆ ಫೈಟ್ ಸೀನ್ಗಳು ಹೊಸಬ್ರು ಅದು ಚೆನ್ನಾಗಿ ಮಾಡಿದ್ದಾರೆ. ಯಾವ್ದೇ ತರ ಜಾಸ್ತಿ ಇದಾಗಿ ಮಾಡಿಲ್ಲ, ಸಿಂಪಲ್ ಆಗಿ ಏನಿದೆ ಅದನ್ನ ತೆಗೆದಿದ್ದಾರೆ. ಜನಕ್ಕೆ ಏನ್ ಬೇಕು ಇವಾಗ, ಜನ ಏನ್ ಕೇಳ್ತಾ ಇದ್ದಾರೆ, ಕಷ್ಟ ಸುಖ ಅಂತ ಅಂದಾಗ ಆಗ ಅಂತದೇ ಒಂದು ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಅದು ಇವತ್ತಿನ ಜನರೇಷನ್ಗೆ ಕರೆಕ್ಟ್ ಆಗಿದೆ. ಯಾವ್ದೇ ತರ ಓವರ್ ಆಗೋ ಇಲ್ಲ, ತುಂಬಾ ಇದಾಗೂ ಇಲ್ಲ, ಸಿಂಪಲ್ ಆಗಿದೆ. ಎಲ್ಲ ಹಾಡುಗಳು ಚೆನ್ನಾಗಿದೆ, ಸೀನ್ಗಳು ಚೆನ್ನಾಗಿದೆ. ಇದೇ ತರ ಚೆನ್ನಾಗಿ ಒಂದು ಮನೆಗೆ ಬೇಕಂತ ಒಂದು ಸಿನಿಮಾ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಮೊದಲನೇ ಶೋಗೆ, ಅಂದ್ರೆ ಮಾರ್ನಿಂಗ್ ಶೋಗೆ. ಬಹಳ ಖುಷಿ ಇದೆ. ಇದು ಬಹಳ ಮುದ್ದ ಕಾಣ್ತಿದ್ದಾರೆ ನಮ್ಮ ಹೀರೋ. ಬಹಳ ಅಂದ್ರೆ ಅದ್ಭುತವಾಗಿರೋ ಸ್ಟಂಟ್ಸ್ ಕೂಡ ಮಾಡಿದ್ದಾರೆ. ನಾನು ಅನ್ಕೊಂಡಿರೋ ಮಟ್ಟಿಗೆ ಅದ್ರ ಮೇಲೆನೆ ಇನ್ನು ರೀಚ್ ಆಗಿದೆ. ಇಡೀ ತಂಡ ಶ್ರಮ ಮುಂಚಿಂದಾನು ಅಂದ್ರೆ ಇದು ಕುಟುಂಬ ತರ ಕೆಲಸ ಮಾಡಿದ್ದು. ಸೊ ಇಡೀ ತಂಡದ ಶ್ರಮನೇ ನನಗೆ ಉತ್ತೇಜನ ಕೊಟ್ಟಿದ್ದು. ತುಂಬಾ ಖುಷಿ ಆಗ್ತಿದೆ. ಎಲ್ಲ ಪ್ರತಿಯೊಬ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಆಗಿರ್ಲಿ, ಸಾಂಗ್ಸ್ ಬಗ್ಗೆ ಆಗಿರ್ಲಿ ಮಾತಾಡ್ತಿರೋ ತುಂಬಾ ಖುಷಿ ಇದೆ. ಎಲ್ಲ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾನ ಕಾಪಾಡ್ಕೋಬೇಕು, ಕದಿಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಕೃಷ್ಣ ಅವರು ಸಕ್ಕದ ಆಕ್ಟ್ ಮಾಡಿದ್ದಾರೆ. ಚಂದನ್ ಅವ್ರದ್ದು ಪರ್ಫಾರ್ಮೆನ್ಸು, ಫೈಟು, ಓವರ್ ಆಲ್ ಒಳ್ಳೆ ಮೂವಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ. ಅವ್ರು ಯಾವುದೇ ರೀತಿ ಟ್ರೈನಿಂಗ್ ತಗೊಳ್ದೇನೆ ಸಿನಿಮಾ ಮಾಡಿದ್ದಾರೆ. ಹೇಗಿತ್ತು ಆಕ್ಟಿಂಗು, ಡ್ಯಾನ್ಸಿಂಗ್? ನನಗೆ ಆಶ್ಚರ್ಯ ಇದೆ ಆಕ್ಚುಲಿ. ನಾನು ಫೈಟನ್ನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಟೋ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಡೈರೆಕ್ಟ್ ಹೀರೋ ಆಗಿದ್ದಾರೆ. ತಮ್ಮನೇ ತುಂಬಾ ಚೆನ್ನಾಗಿ. ನಿಮ್ಮ ತಮ್ಮನೇ ಯಾವುದೇ ಟ್ರೈನಿಂಗ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ ಸರ್. ಫಸ್ಟ್ ಟೈಮ್ ಆಕ್ಟಿಂಗ್, ಫಸ್ಟ್ ಟೈಮ್ ಹೀರೋ. ಫಸ್ಟ್ ಟೈಮ್ ಬರೀ ನೀವೇ ಅಲ್ಲ, ಇಡೀ ಬೆಂಗಳೂರಿನವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಈ ಸಿನಿಮಾಗೆ ಅಂತ ಹೇಳ್ತಿದ್ರು ಇಂಟರ್ವ್ಯೂಲಿ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ತಮ್ಮವ್ರು ನೋಡಿ? ಖುಷಿ ಆಗಿದೆ. ನನ್ನ ತಮ್ಮ ಆಗಿ ಫಸ್ಟ್ ಟೈಮ್ ಹೀರೋ ಆಗಿ ಡೈರೆಕ್ಟ್ ಸೆಲೆಕ್ಟ್ ಆಗಿ ಪಿಕ್ಚರ್ ಮಾಡಿದಾರಲ್ಲ, ತುಂಬಾ ಇಷ್ಟ. ಅದೇ